ನಮಸ್ಕಾರ ಸ್ನೇಹಿತರೆ. ಏನಪ್ಪ ಅಂದರೆ ಟಾಕ್ಸಿಕ್ ಸಿನಿಮಾ ಮುಂದೂಡಿಕೆ ಆಗಲು ಅಸಲಿ ಕಾರಣವೇನು? ಅದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡ್ತೀನಿ ಸ್ನೇಹಿತರೆ. ಅದಕ್ಕೋಸ್ಕರ ನೀವು ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅಥವಾ ವೈಟ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ವಿಡಿಯೋ ಒಂದು ಲೈಕ್ ಕೊಡಿ ಸ್ನೇಹಿತರೆ, ಪ್ಲೀಸ್. ಮಾಡಿದ್ರಾ? ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನೋಡೋಣ. ಸ್ನೇಹಿತರೆ, ನೀವು ಏನಪ್ಪ ಅಂದರೆ ನೋಡ್ತಾ ಇದ್ದರೆ ಎಲ್ಲ ಕಡೆ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ರಾಕಿ ಬಾಯ್ ಇರೋ ಪೋಸ್ಟನ್ನು ನೋಡಿರ್ತೀರ ಸ್ನೇಹಿತರೆ. ಏನಂದರೆ ಕರ್ನಾಟಕ ಮಾತ್ರವಲ್ಲ, ಇಡೀ ಭಾರತೀಯ ಚಿತ್ರರಂಗ ಬೆಚ್ಚಿ ಬೀಳುವಂಥ ಒಂದು ಸುದ್ದಿ ಹೊರಬಿದ್ದಿದೆ ಸ್ನೇಹಿತರೆ. ಏನಂದರೆ ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿಮಾನಿಗಳು ಮಾರ್ಚ್ 19 ಕ್ಷಣಗಣನೆ ಮಾಡ್ತಾ ಇದ್ದರು. ಎಲ್ಲೆಡೆ ಟಾಕ್ಸಿಕ್ ಹವಾ ಜೋರಾಗಿತ್ತು. ಆದರೆ ಈಗ ಸಿಕ್ಕಿರೋ ಲೇಟೆಸ್ಟ್ ಮಾಹಿತಿ ಪ್ರಕಾರ ಟಾಕ್ಸಿಕ್ ಸಿನಿಮಾ ಅಂದರೆ ಪೋಸ್ಟ್ಪೋನ್ ಆಗಿದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಏನಪ್ಪ ಅಂದರೆ ಇದು ಕನ್ಫರ್ಮ್ ನ್ಯೂಸ್. KVN ಪ್ರೊಡಕ್ಷನ್ ಮತ್ತು ಯಶ್ ಅವರ ಈ ಬಗ್ಗೆ ಅಧಿಕೃತ ಪೋಸ್ಟ್ ಹಾಕಿದ್ದಾರೆ. ಯಾಕೆ ಯಶ್ ಈ ನಿರ್ಧಾರ ತೆಗೆದುಕೊಂಡರು? ಇದರ ಹಿಂದೆ ಇರೋ ಅಸಲಿ ಕಾರಣವೇನು? ಇದನ್ನು ಇವತ್ತು ನ್ಯೂಸ್ ಏನಂದರೆ ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಾಕಿದ್ದಾರೆ ಸ್ನೇಹಿತರೆ. ಇದರ ಬಗ್ಗೆ ಇವತ್ತು ಯಾಕೆ ಈ ಥರ ಡೇಟಾ ಮುಂದೆ ಹಾಕಿದ್ದಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡೋ ಪ್ರಯತ್ನ ಮಾಡ್ತಿರ್ತೀನಿ ಸ್ನೇಹಿತರೆ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಅಲ್ಲಿ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ. ಏನಂದರೆ ವಿಡಿಯೋ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸ್ನೇಹಿತರೆ. ಟಾಕ್ಸಿಕ್ ಸಿನಿಮಾ ಕೇವಲ ಒಂದು ಸಿನಿಮಾ ಅಲ್ಲ, ಇದು ಯಶ್ ಅವರ ಗ್ಲೋಬಲ್ ಕನಸು. ಈ ಸಿನಿಮಾವನ್ನು ಕನ್ನಡದ ಜೊತೆಗೆ ಇಂಗ್ಲೀಷ್ ಭಾಷೆಯಲ್ಲಿ ನೇರವಾಗಿ ಶೂಟ್ ಮಾಡಲಾಗಿದೆ. ಅಂದರೆ ಯಾವುದೇ ಡಬ್ಬಿಂಗ್ ಇಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದ ಆಡಿಯನ್ಸ್ಗೆ ಕನೆಕ್ಟ್ ಆಗೋ ರೀತಿ ಮೇಕಿಂಗ್ ಮಾಡಿದ್ದಾರೆ. ಈಗ ಸಿಕ್ಕಿರೋ ಮಾಹಿತಿ ಪ್ರಕಾರ ಈ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಮತ್ತು VFX ಕೆಲಸಗಳ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಿವೆ. ಯಶ್ ಅವರು ಎಲ್ಲಿಯೂ ಕ್ವಾಲಿಟಿಯಲ್ಲಿ ರಾಜಿ ಮಾಡಿಕೊಳ್ಳುವ ವ್ಯಕ್ತಿ ಅಲ್ಲ. ನಮಗೆಲ್ಲ ಗೊತ್ತಿರೋ ಹಾಗೆ KGF ಕೂಡ ಪೋಸ್ಟ್ಪೋನ್ ಆಗಿತ್ತು. ಯಾಕಂದರೆ ಪರ್ಫೆಕ್ಟ್ ಆಗಿ ಔಟ್ಪುಟ್ ಬರೋವರೆಗೂ ಯಶ್ ಅವರು ಸುಮ್ಮನೆ ಕೂರೋದಿಲ್ಲ. ಈಗ ಸಿಕ್ಕಿರೋ ಗ್ಯಾಪ್ನಲ್ಲಿ ಸಿನಿಮಾಗಳನ್ನು ಇನ್ನೂ ಚೆನ್ನಾಗಿ ಪಾಲಿಷ್ ಮಾಡಬಹುದು ಅನ್ನೋದು ಚಿತ್ರತಂಡದ ಪ್ಲ್ಯಾನ್. ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಮತ್ತು ಶಾಕಿಂಗ್ ವಿಷಯ ಬೆಳಕಿಗೆ ಬಂದಿದೆ ಸ್ನೇಹಿತರೆ. ಸಿನಿಮಾ ಮುಂದೂಡಿಕೆ ಆಗಲು ಮುಖ್ಯ ಕಾರಣ ಮಿಡಲ್ ಈಸ್ಟ್ ಅಂದರೆ ಗಲ್ಫ್ ರಾಷ್ಟ್ರಗಳಲ್ಲಿ ನಡೆಯುತ್ತಿರೋ ಯುದ್ಧದಂತಹ ಪರಿಸ್ಥಿತಿ. ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ದುಬೈ, ಕತಾರ್ನಂಥ ದೇಶಗಳಲ್ಲಿ ಹೂಜ್ ಮಾರ್ಕೆಟ್ ಇದೆ. ಅಲ್ಲಿನ ಅತಿ ದೊಡ್ಡ ಡಿಸ್ಟ್ರಿಬ್ಯೂಟರ್ ಆಗಿರೋ ಫಾಸ್ಟ್ ಫೀಸ್ಟ್ ಅವರು ಈ ಸಿನಿಮಾ ರಿಲೀಸ್ ಮಾಡೋದು ಬಿಸ್ನೆಸ್ ದೃಷ್ಟಿಯಿಂದ ಅನ್ನೋದು ಸೇಫ್ ಅಲ್ಲ ಅಂತ ಸಲಹೆ ನೀಡಿದ್ದಾರೆ. ಇಂಗ್ಲೀಷ್ ಮತ್ತು ಇಂಡಿಯನ್ ಭಾಷೆಗಳಲ್ಲಿ ಏಕಕಾಲಕ್ಕೆ ವರ್ಲ್ಡ್ ವೈಡ್ ಲಾಂಚ್ ಮಾಡೋ ಪ್ಲ್ಯಾನ್ ಇರೋದ್ರಿಂದ ಜಾಗತಿಕ ಪರಿಸ್ಥಿತಿ ತಿಳಿಯಲಾಗಿದೆ ಅಂತ ಯಶ್ ಕಾಯ್ದಿದ್ದಾರೆ. ಸೊ ಇದು ಬರೀ ಶೂಟಿಂಗ್ ಲೇಟ್ ಅಂತ ಅಲ್ಲ ಸ್ನೇಹಿತರೆ. ಏನಂದರೆ ಸ್ನೇಹಿತರೆ, ಇದೊಂದು ಟಾಕ್ಸಿಕ್ ಒಂದು ದೊಡ್ಡ ಬಿಸ್ನೆಸ್. ಇದೊಂದು ಮಾರ್ಚ್ 19ಕ್ಕೆ ಟಾಕ್ಸಿಕ್ ಮಾರ್ಚ್ 19ಕ್ಕೆ ಬಾಲಿವುಡ್ ರಣವೀರ್ ಸಿಂಗ್ ಅವರ ಧುರಂಧರ್ ಕೂಡ ಬರ್ತಿದೆ ಸ್ನೇಹಿತರೆ. ಮಾರ್ಚ್ 19ಕ್ಕೆ ಟಾಕ್ಸಿಕ್ ಮತ್ತು ಧುರಂಧರ್ 2 ಜೊತೆಗೆ ಬಿಡುಗಡೆ ಆಗ್ತಾಯಿತ್ತು ಸ್ನೇಹಿತರೆ. ಆದರೆ ಟಾಕ್ಸಿಕ್ ಈಗ ಜೂನ್ 4ಕ್ಕೆ ಪೋಸ್ಟ್ಪೋನನ್ನು ಮಾಡಿದ್ದಾರೆ ಸ್ನೇಹಿತರೆ. ಕೆಲವರು ಹೇಳ್ತಿದ್ದಾರೆ ಅದಕ್ಕೆ ಹೆದರಿ ಧುರಂಧರ್ಗೆ ಹೆದರಿ ಟಾಕ್ಸಿಕನ್ನು ಮುಂದೆ ಹಾಕಿದ್ದಾರೆ ಅಂತ. ಆದರೆ ನಾನು ಹೇಳ್ತೀನಿ ಸ್ನೇಹಿತರೆ, ಕೇಳಿ, ಯಶ್ ಅವರು ಯಾರಿಗೂ ಹೆದರುವುದಿಲ್ಲ ಸ್ನೇಹಿತರೆ. ಆದರೆ ಒಂದು ದೊಡ್ಡ ಸಿನಿಮಾ ಬಂದಾಗ ಸ್ಕ್ರೀನ್ಗಳ ಹಂಚಿಕೆಯಲ್ಲಿ ತೊಂದರೆ ಆಗುತ್ತೆ. ಅದಕ್ಕೆ ಬದಲಾಗಿ ಫ್ರೀ ಆಗಿರೋ ಡೇಟಲ್ಲಿ ಬಂದರೆ ಕಲೆಕ್ಷನ್ ಸುನಾಮಿ ಎಬ್ಬಿಸಬಹುದು ಅನ್ನೋದು ತಂಡದ ಆಲೋಚನೆ. ಇತ್ತೀಚೆಗೆ ಅಷ್ಟೇ ಬಂದ ತಬಾಹಿ ಸಾಂಗ್ ಕೂಡ ಫೇಮಸ್ ಆಗ್ತಿದೆ. ಸೊ ಹೈಪ್ ಅಂತೂ ಇದ್ದೇ ಇದೆ. ಬರೀ 2-3 ತಿಂಗಳ ವೇಟ್ ಮಾಡಿದರೆ ನಮಗೇನೋ ಒಂದು ಮಾಸ್ಟರ್ ಪೀಸ್ ಸಿಗೋದರಲ್ಲಿ ಅನುಮಾನವೇ ಇಲ್ಲ ಸ್ನೇಹಿತರೆ. ಸ್ನೇಹಿತರೆ, ಫೈನಲ್ ವಿಷಯಕ್ಕೆ ಬರೋಣ. ಎಲ್ಲರೂ ಕಾಯ್ತಿರೋ ಆ ಹೊಸ ಡೇಟ್ ಯಾವುದು? KVN ಪ್ರೊಡಕ್ಷನ್ ಮತ್ತು ಅವರ ಅನೌನ್ಸ್ ಮಾಡಿರೋ ಪ್ರಕಾರ ಟಾಕ್ಸಿಕ್ ಸಿನಿಮಾ ಈಗ ಜೂನ್ 4 2026ರಂದು ವಿಶ್ವಾದ್ಯಂತ ಅದ್ದೂರಿಯಾಗಿ ಬಿಡುಗಡೆ ಆಗುತ್ತಿದೆ ಸ್ನೇಹಿತರೆ. ಜೂನ್ ತಿಂಗಳಲ್ಲಿ ಸಮ್ಮರ್ ಹಾಲಿಡೇಸ್ ಎಂಜಾಯ್ ಮಾಡೋಕ್ಕೆ ರಾಕಿ ಬಾಯ್ ಬರ್ತಾ ಇದ್ದಾರೆ ಎಂದು ಪರ್ಫೆಕ್ಟ್ ಡೇಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಜೂನ್ 4ಕ್ಕೆ ಸಿನಿಮಾ ಬರೋದು ನಿಮಗೆ ಖುಷಿ ಕೊಟ್ಟಿದೆಯಾ ಅಥವಾ ನಿಮಗೆ ದುಃಖ ಆಗಿದೆಯಾ ಅಥವಾ ಮಾರ್ಚ್ 19ಕ್ಕೆ ರಿಲೀಸ್ ಆಗಬೇಕಿತ್ತಾ ಅಥವಾ ಏನಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಸ್ನೇಹಿತರೆ.
ಮತ್ತು ಯಾರ್ಯಾರು ರಾಕಿ ಬೈ ಫ್ಯಾನ್ಸ್ ಇದ್ದೀರಾ, ಜೈ ರಾಕಿ ಬೈ ಮತ್ತು ಜೈ ಟಾಕ್ಷಿಕ್ ಅಂತೇಳಿ ಕೆಳಗಡೆ ಕಮೆಂಟ್ ಮಾಡಿ ಸ್ನೇಹಿತರೆ. ಕೆಲವೊಂದು ಒಬ್ಬರು ನ್ಯೂಸ್ ಚಾನಲ್ಗಳಲ್ಲಿ ಓಡ್ತಾ ಇದೆ ಸ್ನೇಹಿತರೆ, ಏನಂದರೆ ದುರಂತರಿಗೆ ಹೆದರಿ ಯಶ್ ಅವರು ಮುಂದೆ ಹಾಕಿದ್ದಾರೆ ಅಂತ. ಸ್ನೇಹಿತರೆ, ಯಶ್ ಅವರು ಯಾವುದಕ್ಕೂ ಹೆದರೋದಿಲ್ಲ ಸ್ನೇಹಿತರೆ. ಯಾಕಂದರೆ ಸ್ವಲ್ಪ ಕಾರಣಾಂತರಗಳಿಂದ ಎಲ್ಲ ಭಾಷೆಗಳಲ್ಲಿ ಡಬ್ಬಿಂಗ್ ಮಾಡಿ ಏಕಕಾಲಕ್ಕೆ ರಿಲೀಸ್ ಮಾಡಬೇಕಂತ ಒಂದೇ ಒಂದು ಕಾರಣದಿಂದ ಸ್ನೇಹಿತರೆ ಈ ಒಂದು ಟಾಕ್ಸಿಕ್ ಮೂವಿ ಏನಿದೆ ಇದನ್ನು ಮುಂದೂಡಿಕೆ ಮಾಡಿದ್ದಾರೆ ಅಷ್ಟೇ ಸ್ನೇಹಿತರೆ. ಯಾವುದೋ ಸಿನಿಮಾಕ್ಕೆ ಮತ್ತು ಯಾರಿಗೂ ಹೆದರಿ ಇದನ್ನು ಮಾಡಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಮತ್ತೇನು ನಾನು ಕಾದು ನೋಡೋಣ ಜೂನ್ 4ರವರೆಗೆ ಯಶ್ ಅಭಿಮಾನಿಗಳು, ಅಂದರೆ ಮಾರ್ಚ್ 19ಕ್ಕೆ ಯಶ್ ಅಭಿಮಾನಿಗಳು ತುಂಬ ಎಕ್ಸೈಟ್ಮೆಂಟಿಂದ ಕಾಯ್ತಾ ಇದ್ದರು ಸ್ನೇಹಿತರೆ. ಏನೇನು ರಿಲೀಸ್ ಆಗೋಕ್ಕೆ 10 ದಿನವೇ ಬಾಕಿ ಇತ್ತು ಸ್ನೇಹಿತರೆ. ಆ 10 ದಿನ ಬಾಕಿ ಇರೋದ್ರಿಂದ ಯಶ್ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದರು ಸ್ನೇಹಿತರೆ. ರಿಲೀಸ್ ಆಗೋ ಟೈಮಲ್ಲಿ ಯಶ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಇದನ್ನು ಪೋಸ್ಟನ್ನು ಮಾಡ್ತಾರೆ ಸ್ನೇಹಿತರೆ. ಅದನ್ನು ನೋಡಿ ತುಂಬ ಜನರು ದುಃಖ ಆಗಿದ್ದಾರೆ. ಕೆಲವರು ಯಶ್ ಅಭಿಮಾನಿಗಳಿಗೆ ತುಂಬ ನೋವಲ್ಲಿದ್ದಾರೆ. ಯಾಕೆಂದರೆ ಅವರು ಎಕ್ಸೈಟ್ಮೆಂಟ್ ಇತ್ತು ಸ್ನೇಹಿತರೆ, ಮಾರ್ಚ್ 19ಕ್ಕೆ ಇದು ರಿಲೀಸ್ ಆಗುತ್ತೆ ಅಂತೇಳಿ. ಆದರೆ ಕಾರಣಾಂತರದಿಂದ ಮುಂದೂಡಿಕೆ ಆಗಿದ್ದಾರೆ ಸ್ನೇಹಿತರೆ. ಏನಿಲ್ಲ ಸ್ನೇಹಿತರೆ, ಇನ್ನೊಂದು ವೇಟ್ ಮಾಡೋಣ ಜೂನ್ 4ರವರೆಗೂ. ಜೂನ್ 4ರವರೆಗೂ ವೇಟ್ ಮಾಡಿದರೆ ಪರ್ಫೆಕ್ಟಾಗಿ ಫೈನಲ್ಲಾಗಿ ಎಲ್ಲ ಭಾಷೆಗಳಲ್ಲಿ ಬಿಡುಗಡೆ ಮಾಡ್ತಾರೆ ಸ್ನೇಹಿತರೆ. ಆವಾಗ ಧೂಳು ಎಬ್ಬಿಸೋಣ ಅಂತ ಹೇಳ್ತಾ ಸ್ನೇಹಿತರೆ. ಮತ್ತು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತೇಳಿ ನಮಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಮರೆಯೋಕ್ಕೆ ಹೋಗಬೇಡಿ ಸ್ನೇಹಿತರೆ ಕಮೆಂಟ್ ಮಾಡೋದನ್ನು. ಮತ್ತು ದಯವಿಟ್ಟು ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಕೆಲವರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮಗೆ ವಿನಂತಿ ಸ್ನೇಹಿತರೆ. ಯಾಕಂದರೆ ಬಡವ್ರ ಮಕ್ಕಳಿಗೆ ಬೆಳೆಸ್ರಿ ಸ್ನೇಹಿತರೆ. ಮತ್ತು ಏನಾದರೂ ಟಾಕ್ಸಿಕ್ ಅಪ್ಡೇಟ್ ಬಂದರೆ ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತಿರ್ತೀನಿ ಸ್ನೇಹಿತರೆ. ಮತ್ತು ಏನಾದರೂ ಅಪ್ಡೇಟ್ ಬಂದರೆ ಮತ್ತು ಯಾವಾಗ ರಿಲೀಸ್ ಆಗುತ್ತೆ ಮತ್ತು ಡೇಟ್ ಯಾವ್ದಾದ್ರು ಚೇಂಜ್ ಮಾಡ್ತಾರೆ, ಮತ್ತು ಅದಕ್ಕೂ ಜೂನ್ 4ರ ಮೊದಲೇ ಬಿಡ್ತಾರೆ ಅಂತ ಏನಾದರೂ ಅಪ್ಡೇಟ್ ಬಂದರೆ ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಅದಕ್ಕೂ ಮೊದಲು ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಪಕ್ಕದಲ್ಲಿ ಒಂದು ಬೆಲ್ ಹಾಕಿದೆ, ಅದನ್ನು ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಕೆಳಗಡೆ ಕಾಣ್ತಿದ್ದಲ್ಲ ಅದನ್ನೇ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನಾನು ಯಾವುದು ವಿಡಿಯೋ ಹಾಕಿದ್ರೆ ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ. ಮತ್ತು ವಿಡಿಯೋ ಹೇಗಿದೆ ಅಂತೇಳಿ ಕಮೆಂಟ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಮತ್ತು ಈ ವಿಡಿಯೋ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು. ಬಾಯ್.